ಸರೆ ಗ ಮ ಪದ ನಿ ಸ ಸ ನಿ ದ ಪ ಮ ಗ ರೆ ಸ ರೇ ಗ ಮ ಪದ ನಿ ಸ ರೇ ಸ ನಿ ದ ಪ ಮ ಗ ರೆ. ಮಕ್ಕಳ ಕಲೀಲಿಕ್ಕೆ ಬರುವ ಆಸಕ್ತಿ ಹೇಗಿದೆ ಈಗಿನ ಕಾಲಘಟ್ಟದಲ್ಲಿ? ಮಾಯಾಮಾಳವಗಳ ರಾಗದಲ್ಲಿ ಕೆಲವು ಎಕ್ಸಸೈಸಸ್, ಸರಳ ವರಸೆ, ಜಂಟಿ ವರಸೆ, ಅಲಂಕಾರಗಳು, ಈ ಥರ ಅಭ್ಯಾಸ ಮಾಡಿ ನಂತರ ನಾವು ಗೀತೆಗಳು ಇಂಥ ಕೃತಿಗಳಿಗೆ ಹೋಗ್ತೇವೆ. ನಾವು ಸಂಗೀತ ಕಲೀಲಿಕ್ಕೆ ಹಿನ್ನೆಲೆ ಬೇಕಾ? 2 ಜನ ಕಲಿತವರು ಇದ್ದಾರೆ, ಹಿನ್ನೆಲೆ ಇಲ್ಲದೆ. ಈ ದಾಸ ಸಾಹಿತ್ಯದ ಬಗ್ಗೆ ಆ ಒಂದು ವಿಚಾರವಾಗಿ ಮಾತನಾಡೋದಾದ್ರೆ, ಸಾಹಿತ್ಯಗಳ ಭಂಡಾರ ಅಂತಲೇ ಹೇಳ್ಬೋದು ದಾಸ ಸಾಹಿತ್ಯ. ಅವರು ಏನು ನೋಡಿದ್ದಾರೆ, ಏನು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ, ಅದನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಹರಿ ನಿನ್ನ ಪದ ಕಮಲ ಕರುಣದಿಂದಲಿ ನನಗೆ ದೊರಕಿತಿ ಗುರು ಸೇವೆ ಹರಿಯೇ. ನಮಸ್ಕಾರ, ಗಂಧದ ಬೀಡು ವೀಕ್ಷಕರಿಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತಹ ಸಂದರ್ಶನದ ವಿಶೇಷ ಅತಿಥಿ ವಿದುಷಿ ಶಂಕರಮೂರ್ತಿ ಅಂಥೇಳಿ. ಇವರು ಗಾಯನದಲ್ಲಿ ಎಷ್ಟು ಖ್ಯಾತಿಯೋ ಹಾಗೆ ಶಿಕ್ಷಣದಿಂದಲೂ ಇವರು ಪಠ್ಯ ಮಕ್ಕಳಿಗೆ ಎಷ್ಟು ಅಚ್ಚುಮೆಚ್ಚಿನದು ಅಂತ ಹೇಳಿದ್ರೆ ಮಕ್ಕಳು ಇವರನ್ನು ಅಷ್ಟು ಆಲಂಗಿಸಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೆ ಇತ್ತೀಚೆಗಷ್ಟೇ ಕಲಾಜ್ಯೋತಿ ಪ್ರಶಸ್ತಿ ಸಿಗ್ತದೆ. ನಾನು ಅವರನ್ನು ನಿಮಗೆಲ್ಲರಿಗೂ ಪರಿಚಯಿಸ್ತಾ ಅವರಿಗೆ ಶುಭಾಶಯವನ್ನು ಸಹ ಇದರ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮ್ಯಾಮ್, ಶುಭಾಶಯ. ಹಾಗೆ ಧನ್ಯವಾದ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸಂಗೀತಗಾರರ ಜೊತೆಗಿನ ಪಯಣ ಅಂತ ಹೇಳಿದಾಗ ಸಂಗೀತದ ಮೂಲಕ ಇದ್ರೆ ಚಂದ ಅಂತೇಳಿ, ಹಾಗೆ ಒಂದು ಸಂಗೀತದಿಂದಲೇ ಆರಂಭಿಸುವ ಅಂತ ಹೇಳಿ. ಮಹಾಗಣಪತಿಂ ಮನಸಾ ಸ್ಮರಾಮಿ, 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 ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಮಹಾದೇವಸುತಂ ಗುರುಗುಹನೂತಂ, ಮಹಾದೇವಸುತಂ ಗುರುಗುಹನೂತಂ, ಮಹಾದೇವಸುತಂ ಗುರುಗುಹನೂತಂ, ಮಹಾಜಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮಹಾಕಾವ್ಯನಾಟಕಾದಿ ಪ್ರಿಯಂ, ಮೂಷಿಕ ವಾಹನ ಮೋದಕ ಪ್ರಿಯಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮನಸಾ ಸ್ಮರಾಮಿ, ಸ್ಮರಾಮಿ. ಅದ್ಭುತ. ಅಂದ್ರೆ ಈ ಗಣಪತಿಯಿಂದಲೇ ಮೊದಲ ವಂದಿತ ಅಂತ ಹೇಳ್ತೇವೆ, ಒಂದು ಒಳ್ಳೆ ಆರಂಭ ಅಂತಾನೆ ಹೇಳ್ಬೋದು. ಈ ಸಂಗೀತ ಈಗ ನೀವು ಹಾಡಿರುವುದು ಅಂತ ಹೇಳಿದ್ರೆ ಮಕ್ಕಳಿಗೆ ಮೊದಲ ಕಲಿಸುವಿಕೆನೆ ಈ ಹಾಡಿಂದ ಆಗ್ತದೆ ಅಂತ ಹಾಗೇನಿಲ್ಲ. ಅಂದ್ರೆ ಮಕ್ಕಳಿಗೆ ಅಂದ್ರೆ ಕಲಿಕೆ ಅಂತ, ಯಾಕಂತ ಹೇಳಿದ್ರೆ ನೀವು ಶಾಸ್ತ್ರೀಯ ಸಂಗೀತವನ್ನ ಮಕ್ಕಳಿಗೆ ಹೇಳಿಕೊಡುವುದು ಮುಖ್ಯವಾಗಿ ನಾನು ಕಾಣುವುದು. ಹಾಗಾಗಿ ಹೇಗೆ ಈ ಕಲಿಕೆಯನ್ನ ನೀವು ಹೇಗೆ ಮಕ್ಕಳಿಗೆ ಮಾಡ್ತೀರಾ? ಅಂದ್ರೆ ಆ ಕಲಿಕೆಯ ಗುಣಲಕ್ಷಣಗಳಿಗೆ ಮತ್ತೆ ಮಕ್ಕಳು ಕಲೀಲಿಕ್ಕೆ ಬರುವ ಆಸಕ್ತಿ ಹೇಗಿದೆ ಈಗಿನ ಕಾಲಘಟ್ಟದಲ್ಲಿ? ಮಕ್ಕಳಿಗೆ ಕಲಿಬೇಕಾದ್ರೆ ಮೊದಲು ನಾವು ಅಂದರೆ ಪ್ರಾಥಮಿಕವಾಗಿ ನಾವು ಮಾಯಾಮಾಳವಗಳ ರಾಗದಲ್ಲಿ ಸಪ್ತಸ್ವರವನ್ನು ಹೇಳ್ಕೊಡ್ತೇವೆ. ಆ್ಯಕ್ಚುಲಿ ಯಾಕೆಂದರೆ ಆ ಸಪ್ತಸ್ವರಗಳ ಆ ಸ್ವರ ಸ್ಥಾನಗಳು ಅವರಿಗೆ ಗೊತ್ತಾದರೆ ಮಾತ್ರ ಈ ಥರದ ಹಾಡುಗಳನ್ನು ಕೃತಿಗಳನ್ನು ಹಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ
ಈಗ ಡ್ಯಾನ್ಸಲ್ಲಿ ಹೇಗೆ ಸ್ಟೆಪ್ಸನ್ನು ನಾವು ಮೊದಲು ಕಲಿತೇವೋ ಅದೇ ರೀತಿ ಇದರಲ್ಲಿ ಕೂಡ ಸ್ವರ ಸ್ಥಾನಗಳ ಅಭ್ಯಾಸ ಮಾಡಲೇಬೇಕು. ಅದು ಗೊತ್ತಾದರೆ ಮಾತ್ರ, ಅಂದರೆ ಹಾಗೆ ಕಲಿತಾರೆ ಕೆಲವು ಜನ, ಕಲೀಲಿಕ್ಕೆ ಆಗ್ತದೆ ಇಲ್ಲ ಅಂತಲ್ಲ, ಬಟ್ ಕೆಲವು ಸೂಕ್ಷ್ಮಗಳು, ಸಂಗೀತದ ಕೆಲವು ಸೂಕ್ಷ್ಮಗಳು ಗೊತ್ತಾಗಲೇಬೇಕು. ಅದು ಗೊತ್ತಾಗಬೇಕಾದ್ರೆ ಈ ಸ್ವರಗಳನ್ನು ಅಭ್ಯಾಸ ಮಾಡಬೇಕು. ಪ್ರಾಥಮಿಕ ಹಂತದ್ದು ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರೇ ಸ ರೇ ಗ ಮ ಪ ದ ನಿ ಸ ರೇ ಸ ನಿ ದ ಪ ಮ ಗ ರೇ ಸ. ಇದು ಮಾಯಾಮಾಳವ ರಾಗ. ಈ ಮಾಯಾಮಾಳವಗಳ ರಾಗದಲ್ಲಿ ಕೆಲವು ಎಕ್ಸಸೈಸಸ್, ಸರಳ ವರಸೆ, ಜಂಟಿ ವರಸೆ, ಅಲಂಕಾರಗಳು, ಈ ಥರ ಅಭ್ಯಾಸ ಮಾಡಿ ನಂತರ ನಾವು ಗೀತೆಗಳು ಇಂಥ ಕೃತಿಗಳಿಗೆ ಹೋಗ್ತೇವೆ. ನಾವು ಸಂಗೀತ ಕಲೀಲಿಕ್ಕೆ ಹಿನ್ನೆಲೆ ಬೇಕಾ? ಹಿನ್ನೆಲೆ ಇಲ್ಲದೆ ಇದ್ದವನು ಸಂಗೀತವನ್ನು ಕಲೀಲಿಕ್ಕೆ ಸಾಧ್ಯ ಇಲ್ಲ. 2 ಜನ ಕಲಿತವರು ಇದ್ದಾರೆ ಹಿನ್ನೆಲೆ ಇಲ್ಲದೆ. ಹಾಗಂತ ಹಿನ್ನೆಲೆ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ಹೌದು, ನಾನು ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ನೀವು ಮೂಲತಃ ನಿಮ್ಮ ತಂದೆಯಿಂದ ಕಲಿತವರು ಅಂತ ಹೇಳಿ. ನಿಮ್ಮ ತಂದೆಯ ಶಿಕ್ಷಣ ಅಂದ್ರೆ ನಿಮಗೆ ಕಲಿಯೋಕೆ ಆಸಕ್ತಿ, ಈಗ ಮನೆಯಲ್ಲಿ ವೈದ್ಯನಿದ್ರೆ ಮಗ ವೈದ್ಯ ಆಗ್ಬೇಕು ಅನ್ನೋದಿಲ್ಲ, ಆದ್ರೆ ಮನೆಯಲ್ಲಿ ಸಂಗೀತಗಾರನಿದ್ರೆ ಅಥವಾ ಒಂದು ಕಲೆ ಅನ್ನೋದು ಕಲೆ ಬೆಳೀತದೆ. ನಾವು ವೈದ್ಯಕೀಯ ಅನ್ನೋದು ಒಂದು ವಾಣಿಜ್ಯ ರೀತಿಯ ನೋಡೋದಾದ್ರೆ, ಆದ್ರೆ ಕಲೆಗಳು ಅಪ್ಪನಿಂದ ಮಕ್ಕಳಿಗೆ ಬರುವುದು ಸಾಮಾನ್ಯ. ಹಾಗೆ ನಿಮ್ಮ ತಂದೆಯ ಶಿಕ್ಷಣ ಹೇಗಿತ್ತು ನಿಮಗೆ? ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ಖಂಡಿತ ಅದು ನಿತ್ಯ ನಾನು ಚಿಕ್ಕದಿನಿಂದಲೇ, ಅಂದ್ರೆ ಪ್ರತಿನಿತ್ಯ ನನ್ನ ತಂದೆಯವರು, ಅವರು ವೋಕಲಿಸ್ಟು ಪ್ಲಸ್ ವಯಲಿನಿಸ್ಟು, ಎರಡೂ ತುಂಬ ಒಳ್ಳೆ ವಿದ್ವಾಂಸರವರು. ಅವರು ಹೇಗೆ ಕಲ್ತಿದ್ದಾರೆ ಅಂದರೆ, ಅವರ ತಂದೆಯವರ ಮನೆಗೆ ಬಂದು ಅವರ ಗುರುಗಳು ಅಂದರೆ ಚೆಂಬೆ ವೈದ್ಯನಾಥ ಭಾಗವತರ ಶಿಷ್ಯರು ನನ್ನ ತಂದೆಯವರು. ಅವರ ಶಿಷ್ಯರು ಅಂದರೆ ಗೋವಿಂದನ್ ನಂಬಿಯಾರು ಅಂತ, ಚೆಂಬೆಯವರ ನೇರ ಶಿಷ್ಯರು. ಅವರು ತಂದೆಯವರಿಗೆ ಮನೆಗೆ ಬಂದು ಒಂದು ದಿನಕ್ಕೊಂದು 8 ಗಂಟೆಗಳ ಕಾಲ ಪಾಠ ಇತ್ತಂತೆ, ಅಭ್ಯಾಸ ನಡೀತಿತ್ತಂತೆ ತಂದೆಯವರದ್ದು. ಅವರು ಯಾವತ್ತೂ ಹೇಳ್ತಿದ್ರು, 8 ಗಂಟೆ ನಾನು ಅಭ್ಯಾಸ ಮಾಡ್ತಿದ್ದೆ, ನೀವು ಮಾಡಬೇಕು ಅಂತ ನಮಗೆ ಯಾವತ್ತೂ ಹೇಳ್ತಿದ್ರು. ಮತ್ತೆ ಪ್ರತಿನಿತ್ಯ ಅವರು ನುಡಿಸ್ತಿದ್ರು, ನಾವು ಎದುರು ಕೂತ್ಕೊಂಡು ಹಾಡ್ತಿದ್ದೆವು. ಹೌದು, ಅವರು ನಮಗೆ ಹೇಗೆ ಪಾಠ ನಡೀತಿತ್ತು ಅಂದರೆ, ಅದೇ ಸರಳ ವರಸೆ ನಾನೀಗ ಹೇಳಿದೆಲ್ಲ, ಪ್ರಾಥಮಿಕವಾಗಿ ಮಾಯಾಮಾಳವಗಳದಲ್ಲೇ ಸರಳ ವರಸೆ, ಜಂಟಿ ವರಸೆ ಅಭ್ಯಾಸ. ನಾನೇನು ಆ ಥರ ಏನು ಕಲೀಲಿಲ್ಲ ಅಂತ ಕಾಣಬೇಕು. ನಾನು ಕಲಿತ ನೆನಪೂ ಇಲ್ಲ ನನಗೆ. ಅಷ್ಟೇ ಅವರು ಹಾಡ್ತಿದ್ರು, ನಾವು ಕೇಳ್ತಿದ್ದೆವು. ಸ್ವಲ್ಪ ನನ್ನ ತಂದೆಯವರು ಸ್ವಲ್ಪ ಸ್ಟ್ರಿಕ್ಟು. ಅವರ ಪಾಠ ಅಂದರೆ ಹಾಗೆ ಈಗಿನ ಥರದ ಪಾಠ ಅಲ್ಲ. ಯಾಕಂದ್ರೆ ಅವರು ಈಗ ಕೂಡ ಈಗಿನ ಸಂಗೀತ ಕ್ರಮವೇ ಬೇರೆ, ಕಲಿಕೆಯ ಕ್ರಮ. ಮೊದಲೆಲ್ಲ ಒಂದು ಸರಳ ವರಸೆ ಅಂದ್ರೆ ಒಂದು ಎಕ್ಸಸೈಸ್ ಏನಿದೆ ಅದು 1 ತಿಂಗಳು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಈಗ ಅದೆಲ್ಲ ಇಲ್ಲ. ಈಗ ಎಲ್ಲ ಒಂದಷ್ಟು ರೆಕಾರ್ಡ್ ಮಾಡಿಕೊಂಡು ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಅದು ಬೇಕಾಗುವಾಗ ಪ್ರಾಕ್ಟೀಸ್ ಮಾಡೋದು, ಆ ಥರದ. ಅಂದ್ರೆ ಡೀಪಾಗಿ ಕಲಿಯೋರು ಕಲಿತಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಹಾಗೆ ನನ್ನ ತಂದೆಯವರು ತುಂಬ ಒಳ್ಳೆ ವಿದ್ವಾಂಸರು. ಅವರು ಆ ಥರದ ಶಿಸ್ತಿನ ಪಾಠ ನಡೀತಿತ್ತು, ನಾವು ಕಲಿತಿದ್ದೆವು. ಈಗ ನೀವು ಅದೇ ಹೇಳಿ, ನಿಮ್ಮ ತಂದೆ 8 ಗಂಟೆ ಕಾಲ ಕಲಿತವರು ಅಂತೇಳಿ. ಅಂದ್ರೆ ಈಗ ನಾವು ಆನ್ಲೈನ್ ಜಗತ್ತಿಗೆ ಬಂದಿದ್ದೇವೆ, ಎಲ್ಲವೂ ಮೊಬೈಲ್ ನಲ್ಲಿ ನಡೆಯುವಂತಹ ಕಾಲಘಟ್ಟದಲ್ಲಿದೆ. ಈಗ ನೀವು ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಆನ್ಲೈನ್ ನಲ್ಲಿ ಕಲಿಸ್ತಿದ್ರೆ, ಆಫ್ಲೈನ್ ಕಲಿಕೆಗೆ, ಈಗ ನಿಮ್ಮ ತಂದೆ ಹೇಳಿಕೊಟ್ಟಂತಹ ರೀತಿ ಆಫ್ಲೈನ್ ಕಲಿಕೆಗೂ ಆನ್ಲೈನ್ ನಲ್ಲಿ ಮಕ್ಕಳು ಕಲಿಸೋದಕ್ಕೂ ನೆಟ್ವರ್ಕ್ ಗ್ಲಿಚಸ್ಗಳಿರ್ಬೋದು, ತುಂಬಾ ಅಡಚಣೆಗಳಿದೆ. ಅಡಚಣೆ ಮಧ್ಯೆ ಮಕ್ಕಳಿಗೆ ಶಿಕ್ಷಣವನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಹೇಗೆ ಅದು ಅಂತೇಳಿ? ಅಂದರೆ ತುಂಬ ಆಸಕ್ತಿ ಇರುವಂತಹ ವಿದ್ಯಾರ್ಥಿಗಳು ಆಫ್ಲೈನ್ ಬಂದರೆ ಒಳ್ಳೇದದು, ಇಲ್ಲ ಅಂತ ಇಲ್ಲ. ಬಟ್ ನೆಟ್ವರ್ಕ್ ಅಷ್ಟು ಸ್ಟ್ರಾಂಗ್ ಇದ್ದರೆ ಅದಕ್ಕೂ ಏನು ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ. ಅಂದರೆ ನಾನು ಕೊರೋನಾದ ಲಾಕ್ಡೌನಿಂದ ನಂತರವೇ ನಾನು ಶುರು ಮಾಡಿದ್ದೆ ಆ್ಯಕ್ಚುಲಿ ಆನ್ಲೈನ್ ಪಾಠಗಳು. ಅಲ್ಲಿವರೆಗೆ ನಾನು ಒಪ್ಪಲಿಲ್ಲ ಅದನ್ನು. ತುಂಬ ಜನ ಹೇಳಿದರು ನನಗೆ, ನೀವು ಮಾಡಿ ಮೇಡಮ್ ಅಂತ. ಇಲ್ಲ, ನನಗದು ಹಿಡಿಸ್ಲಿಕ್ಕಿಲ್ಲ ಅಂತ ಆಯಿತು ನನಗೆ. ಹಾಗಾಗಿ ನಾನು ಆಮೇಲೆ ಬಂದಿದ್ದು. ಅಲ್ಲ, ಅದು ಸಂಗೀತ ಆಗಲಿ ಯಾವ್ದಾದ್ರು ಗುರು ಪರಂಪರೆ, ಗುರು ಮುಖೇನ, ಗುರು ಎದುರು ಕೂತ್ಕೊಂಡು ಕಲಿತ್ರೆ ಅದು ಬೆಸ್ಟ್. ಯಾಕಂತ ಹೇಳಿದ್ರೆ ಭಾವನೆಗಳು, ಮತ್ತೆ ನಾನೆಲ್ಲೂ ಕೇಳ್ತಿದ್ದೆ, ವಿದ್ಯಾರ್ಥಿಯ ಆಸಕ್ತಿ ಏನು ಅನ್ನೋದು ಮುಖಾಮುಖಿ ಆದಾಗಲೇ ಗೊತ್ತಾಗೋದು. ಕರೆಕ್ಟ್, ಅದು ಒಳ್ಳೇದು, ಅದೇ ಒಳ್ಳೇದು. ಹಾಗಾಗಿ ನಾವು ಅದೇ ಸಂಗೀತದ ಜರ್ನಿಯಲ್ಲಿ ನಾವು ನೋಡಿದಾಗ ಕರ್ನಾಟಕ ನೀವು ಮಾಡ್ತೇವೆ. ಕರ್ನಾಟಕ ಅಂತ ಬಂದಾಗ ನಾವು ನೋಡೋದು ಪುರಂದರದಾಸರ ಕೀರ್ತನೆಗಳು, ದಾಸ ಸಾಹಿತ್ಯದಿಂದ ನಾವು ಕರ್ನಾಟಕ ಸಾಹಿತ್ಯ ಶ್ರೀಮಂತವಾಯಿತು. ಈ ದಾಸ ಸಾಹಿತ್ಯದ ಬಗ್ಗೆ ಆ ಒಂದು ವಿಚಾರವಾಗಿ ಮಾತನಾಡೋದಾದ್ರೆ, ತುಂಬಾ ಸಾಹಿತ್ಯ ಭಂಡಾರ ಅದು. ಸಾಹಿತ್ಯಗಳ ಭಂಡಾರ ಅಂತಲೇ ಹೇಳ್ಬೋದು ದಾಸ ಸಾಹಿತ್ಯ.
ಅವರು ಏನು ನೋಡಿದ್ದಾರೆ, ಏನು ತಮ್ಮ ಜೀವನದಲ್ಲಿ ಅನುಭವಿಸಿದ್ದಾರೆ, ಅದನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅವರ ಸಾಹಿತ್ಯದ ಮೂಲಕ. ಈಗ ಇದೇ ರಾಗದಲ್ಲಿ ಹಾಡಬೇಕು, ಇದೇ ತಾಳ ಅಳವಡಿಸಿ ಹಾಡಬೇಕು ಅಂತ ಅವರೇನು ಈಗ ವಾಗ್ಗೇಯಕಾರರು ರಚನೆ ಮಾಡಿದಂತೆ ಅವರು ಮಾಡಲಿಲ್ಲ. ನಮಗೆ ಯಾವ ರಾಗ ಹಾಕ್ಬೋದು, ಯಾವ ರಾಗದಲ್ಲಿ ಹಾಡಿದರೆ ಅದು ಸೂಕ್ತ ಅಂತ ಅನಿಸ್ತದೆ, ಆ ಥರ ಹಾಡ್ಕೊಳ್ಬೋದು ನಾವು. ಈಗ ಉದಾಹರಣೆಗೆ ಹೇಳ್ತಿದ್ರೆ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ, ಇನ್ನೊಂದು ರಾಗದಲ್ಲಿ ಹಾಡ್ಬೋದು ಪುರಂದರದಾಸರದ್ದು. ಅದು ನಮ್ಮ ಮನೋಧರ್ಮಕ್ಕೆ ಬಿಟ್ಟ ವಿಚಾರ. ತುಂಬ ಸಾಹಿತ್ಯಗಳಿದೆ, ತುಂಬ ದಾಸ ಸಾಹಿತ್ಯಗಳು ಬೇಕಾದಷ್ಟು ಇದೆ. ನಾನು ಅದೇ ದಾಸ ಸಾಹಿತ್ಯಕ್ಕೆ ಬಂದಾಗ ನಮಗೆ ಕನಕದಾಸರ ಜಯಂತಿಯನ್ನು ನಾವಿನ್ನು ಕೆಲವು ದಿನಗಳ ಆಚರಿಸಲಿದ್ದೇವೆ. ಕನಕದಾಸರ ಯಾವ್ದಾದ್ರು ಒಂದು ಕೀರ್ತನೆಗಳನ್ನ ಏನಾರು ನನ್ನ ಮುಂದೆ ಪ್ರಸ್ತುತ ಪಡಿಸಬಹುದೇ? ಖಂಡಿತ ಮಾಡ್ತೇನೆ. ಕನಕದಾಸರದ್ದು ಹರಿ ನಿನ್ನ ಪದ ಕಮಲ ಕರುಣದಿಂದ ನನಗೆ ದೊರಕಿತು ಹರಿ ಸೇವೆ ಗುರು ಸೇವೆ ಅಂತ ತುಂಬ ಚೆನ್ನಾಗಿದೆ ಸಾಹಿತ್ಯ. ಅದಕ್ಕೆ ನಾನು ಟ್ಯೂನ್ ಮಾಡಿದೆ. ಹರಿ ನಿನ್ನ ಪದ ಕಮಲ ಕರುಣದಿಂದಲಿ ನನಗೆ ದೊರಕಿತಿ ಗುರು ಸೇವೆ ಹರಿಯೇ ಹರಿ ನಿನ್ನ ಪದ ಕಮಲ ಕರುಣದಿಂದಲಿ ನನಗೆ ದೊರಕಿತಿ ಗುರು ಸೇವೆ ಹರಿಯೇ ಗುರು ಮಂತ್ರ ಮೂಲ ಸದ್ಗುರು ಮೂರ್ತಿ ನೀನಾಗೆ ಬಳಿಗೆ ಸೇರಿಸಿದೆ ಹರಿಯೇ ಹರಿ ನಿನ್ನ ಪದ ಕಮಲ ಕರುಣದಿಂದಲಿ ನನಗೆ ದೊರಕಿತಿ ಗುರು ಸೇವೆ ಹರಿಯೇ ಅಂತ ಕನಕದಾಸರು ಹಾಡಿದ್ದು ತುಂಬ ಚೆನ್ನಾಗಿ. ಈಗ ನಾವು ಕರ್ನಾಟಕದಲ್ಲಿ ದಾಸ ಪರಂಪರೆ ಕನಕದಾಸರೆಲ್ಲ ನಮ್ಮ ಕರ್ನಾಟಕದವರು. ಈ ಚೆನ್ನೈ ಅಂತ ಬಂದಾಗ ನಾವು ಅಲ್ಲೆಲ್ಲೋ ಕರ್ನಾಟಕ ಸಂಗೀತ ಪೋಷಣೆಯಲ್ಲಿ ಹೆಚ್ಚು ಸಿಗ್ತಾ ಇದೆ ಅಂತ ನಿಮಗೆ ಆ ತರದ, ಅಂದ್ರೆ ನೀವು ಅಲ್ಲಿ ಹೋಗಿ ಶಿಕ್ಷಣ ಮಾಡಿದವರು, ನಿಮ್ಗೆ ಅದರ ಗುಣಲಕ್ಷಣಗೆ ಏನಾದ್ರು ಚೆನ್ನೈಯಲ್ಲಿ ಶಿಕ್ಷಣ ಮಾಡೋರು ಕಂಡಿದ್ದೀಯಾ ಅಂತ ಹೇಳಿ, ಯಾಕೆ ಅಂತ ಹೇಳಿ ಅಲ್ಲಿ ನಿಮಗೆ ಏನು ಕಾಣಿಸ್ತು ನೀವು ಅಂದ್ರೆ ಅದೇ ಈಗ ನಾವು ಮಾತಾಡಿದ್ವಲ್ಲ ಹಿನ್ನೆಲೆ ಇದ್ದ ಹಾಗದು. ಅಲ್ಲಿ ಹಿನ್ನೆಲೆ ಎಲ್ಲರ ಮನೆಯಲ್ಲೂ ಸಂಗೀತದ ಹಿನ್ನೆಲೆಯೇ ಇರುವ ಕಾರಣ ಜಾಸ್ತಿ ಅದರ ಬೆಳವಣಿಗೆ ಅವರ ಮುಂದಿನ ಜನ್ರೇಷನಲ್ಲಿ ಪೀಳಿಗೆಗೆ ಅದು ಬಂದೇ ಬರುವಂಥದ್ದು ಸಹಜ. ಅದು ಈಗ ನಮ್ಮಲ್ಲಿ ಆ ಥರದ್ದು ಸ್ವಲ್ಪ ಕಡಿಮೆ. ಆದರೆ ಈಗಿನ ದಿನಗಳಲ್ಲಿ ಇತ್ತೀಚೆಗೆ ಒಂದೊಂದು ಈಗ ನಿನ್ನೆ ನಡೆದ ಫಂಕ್ಷನ್ ಏನು ಇವರದ್ದು ಬೆಂಗಳೂರು ಗಾಯನ ಸಮಾಜದಲ್ಲಿ ನಾನು ಕೇಳಿದೆ, 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಂಗೀತ ಅಭ್ಯಾಸ ಮಾಡ್ತಿದ್ದಾರೆ. ಈಗ ಅವರೆಲ್ಲ ಮುಂದಕ್ಕೆ ಬಂದರೆ ಹೇಗೂ ಚೆನ್ನೈ ಇಲ್ಲಿಯೂ ಆಗ್ತದೆ, ಪರಿಸರವನ್ನು ಕಟ್ಟುವುದರಲ್ಲಿ ಇರುವುದು. ಹಾಗಾಗಿ ಚೆನ್ನೈಯಲ್ಲಿ ಹೌದು ಅದು ಸಹಜವಾಗಿ ಗಲ್ಲಿಗಳಲ್ಲಿ ಸಭಾಗಳು, ಸಂಗೀತ ಸಭಾಗಳು ಇದೆ. 1, 2, 3, 4 ಬೆಳಗ್ಗಿಂದ ಸಾಯಂಕಾಲ ತನಕ. ಈಗ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಅದು ಸೀಸನ್, ಸಂಗೀತ ಸೀಸನ್. ಹೌದು. ಆ ಸ್ಲಾಟ್ಗಳಲ್ಲೆಲ್ಲ ಎಲ್ಲರೂ ಹೋಗಿ ಹಾಡ್ತಾರೆ. ಅನುಭವ ತುಂಬ ಸಿಗ್ತಾ ಇರ್ತದೆ ಅವರಿಗೆ, ಕಲಿಯುವ ವಿದ್ಯಾರ್ಥಿಗಳಿಗೂ ಹೌದು, ಪ್ರೊಫೆಷನಲ್ ಆರ್ಟಿಸ್ಟ್ಗಳಿಗೆ ಆದರೂ ಅಷ್ಟೇ. ಹಾಗಾಗಿ ಅವಕಾಶಗಳು ಜಾಸ್ತಿ ಅವರಿಗೆ, ಇಲ್ಲಿಗಿಂತ ಅಲ್ಲಿ ಅವಕಾಶಗಳು ಜಾಸ್ತಿ. ಹಾಗೆ ಇಲ್ಲಿ ಮೈಸೂರು, ಬೆಂಗಳೂರುಗಳ ಅಲ್ಲಿ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಮಂಗಳೂರು ನಾವು ಕೂಡ ಅಲ್ಲಿ ನೋಡ್ತಾ ಇದ್ದೇವೆ. ಸಂಗೀತ ಪರಿಷತ್ತು, ಇನ್ನೇನು ಬೇರೆ ಬೇರೆ ಸಭಾಗಳಿದೆ, ತುಂಬ ಒಳ್ಳೊಳ್ಳೆ ಸಭಾಗಳು ಇದೆ. ಹಾಗಾಗಿ ಚೆನ್ನಾಗಿದೆ ಈಗ. ನಿಮ್ಮ ಈಗ ಸಂಗೀತ ಮತ್ತೆ ನೃತ್ಯ ಕಲೆಗಳು, ಈ ಕಲೆಗಳು ಹೇಗೆ ಅಂತ ಅಲ್ಲಿ ಬರುವ ಆಡಿಯನ್ಸ್ ಅಂತ ಬಂದಾಗ
ಅವ್ರು ಹೆಚ್ಚಾಗಿ ಇದು ಕಲೆಯ ಬಗ್ಗೆ ತಿಳ್ಕೊಂಡು ಬಂದಿರ್ತಾರೆ. ಯಾರಿಗೊಬ್ಬನಿಗೂ ಕಲೆಯ ಬಗ್ಗೆ ಹೆಚ್ಚು ಒಂದಿಷ್ಟಾದ್ರೂ ಗೊತ್ತಿರ್ತದೆ. ಯಾಕಂತ ಹೇಳಿದ್ರೆ ಅವೊಬ್ಬ ಖಂಡಿತ ವಿಮರ್ಶಕನಾಗಿ ಬಂದಿರ್ತಾನೆ. ಯಾರೊಬ್ಬ ಸ್ವರವನ್ನ ಮಿಸ್ ಮಾಡಿದ್ರು ಅವನಿಗೆ ಗೊತ್ತಾಗ್ತದೆ, ಇಲ್ಲ ಇವನು ಇಲ್ಲಿ ತಪ್ಪಿದಾನಂತ. ಆ ರೀತಿಯ ಒಂದು ಕಲಾ ಅಂದ್ರೆ ವಿಮರ್ಶಕರ ಮಧ್ಯೆ ನಾವು ಹಾಡುವಾಗ ಇರಬೇಕಾದ ಪ್ರಜ್ಞೆ ಏನು ಅಂತ ಹೇಳಿ ನಾನು ಕೇಳೋದು. ಯಾಕಂದ್ರೆ ತಪ್ಪು ಸಹಜ, ಅದು ಹೇಗೆ ಅಂತ ಆಕ್ಚುಲಿ ಆಡಿಯನ್ಸ್, ಈಗಿನ ಆಡಿಯನ್ಸು ನಾ ಹೇಳ್ತಿರೋದು, ಅವರು ಆಡಿಯನ್ಸ್ ಆಗಿ ಹೋಗ್ಬೇಕಾದ್ರೆ ಯಾರು ಆರ್ಟಿಸ್ಟ್ ಅಂತ ನೋಡ್ಕೊಳ್ತಾರೆ, ಸುಮ್ಮನೆ ಎದ್ದು ಹೋಗೋದೇ ಇಲ್ಲ. ಇವತ್ತು ಯಾರ ಕಚೇರಿ ಅದು ಆರ್ಟಿಸ್ಟ್ ಯಾರು, ಅವರಿಗೆ ಅದ್ರೊಟ್ಟಿಗೆ ಪಕ್ಕವಾದ್ಯದವ್ರು ಯಾರು ಅಂತ ನೋಡ್ಕೊಂಡು ಹೋಗ್ತಾರೆ. ಅಷ್ಟು ತಿಳುವಳಿಕೆ ಇದ್ದು ಮಾತ್ರ ಹೋಗ್ತಾರೆ ಈಗ. ಹಾಗಾಗಿ ಅವರಿಗೆ ಅಷ್ಟು ಪ್ರಜ್ಞೆ, ಕಲಿಕೆ ಅವರಲ್ಲಿ ಇದ್ದೇ ಹೋಗೋದು. ಇಂತಿಂಥ ರಾಗ, ಇದೇ ಸ್ವರ, ಇದರಲ್ಲಿ ಇಂಥ ಕೃತಿಗಳು ಇದೆ ಹೇಳುವಷ್ಟು ಜ್ಞಾನ ಇದೆ ಅವರಿಗೆ. ಹಾಗೆ ಹೋಗ್ತಾರೆ. ಅಂದ್ರೆ ಈಗ ಅಥವಾ ಅದೇ ನೀವು ಕೇಳಿದ ಪ್ರಶ್ನೆ ಅದೇ ಇರ್ಲಿಕ್ಕೂ ಸಾಕು. ಏನೂ ಜ್ಞಾನವೇ ಇಲ್ಲದಿದ್ರೆ ಹೇಗೆ ಅವರು ತಿಳ್ಕೊಳ್ತಾರೆ ಅಂತ. ಏನೂ ಜ್ಞಾನವೇ ಇಲ್ಲದಿದ್ರೆ ಅವರಿಗೆ ಆ ಆಸಕ್ತಿ ಇದ್ದು ಹೋಗ್ತಿದ್ರೆ ಮೊದಲು ಕೇಳ್ತಾರೆ. ಈಗ ವಾತಾಪಿ ಗಣಪತಿ ಒಂದು ಸಂಗತಿ ಹಾಡ್ತೇವೆ, ವಾತಾಪಿ ಗಣಪತಿಂ ಭಜೆ ಗಂ ವಾತಾಪಿ ಹೀಗೆ ಒಂದೊಂದೇ ಸಂಗತಿಗಳು ಹಾಡ್ತಾ ಹೋಗ್ತೇವೆ ನಾವು ಆ ರಾಗದ ವಿಸ್ತಾರ. ಅವಾಗ ಮೊದಲು ಬಂದವನಿಗೆ ಆಗ್ಬೋದು, ಏನು ಹಾಡಿದ್ದನ್ನೇ ಹಾಡ್ತಾರಲ್ಲ, ಸಾಹಿತ್ಯ ಇದ್ದದ್ದು ಅಷ್ಟೇ, ವಾತಾಪಿ ಗಣಪತಿ ಭಜೆ ವಾತಾಪಿ ಮುಂದಕ್ಕೆ ಹೋಗುದೇ ಇಲ್ವಲ್ಲ, ಇದು ಯಾಕೆ ಅಂತ. ಮತ್ತೊಂದು ಸತಿ ಆ ಕಡೆ ಈ ಕಡೆ ಕೂತಂತ್ರ ಕೇಳಲಿಕ್ಕೆ ಶುರು ಮಾಡ್ತಾರೆ ಅವರು, ಇದೇನಿದು ಅಂತ. ಇನ್ನೊಂದ್ಸತಿ ಹೋಗಾಗ ಓ ಇದು ಹೀಗೆ ಅಂತ ಸ್ವಲ್ಪ ಆ ಥರದ ಕಲಿಕೆ ಖಂಡಿತ ಆಗೇ ಆಗ್ತದೆ ಅದು. ಕಲೆ ಗೊತ್ತಿಲ್ಲದಿದ್ದವನು ಬಂದು ಒಂದೆರಡು ಸರ್ತಿ ಕೇಳಿದ್ರೆ ಹಾಗೆ ಕಲಿಕೆ ಆಗ್ತದೆ. ಕರೆಕ್ಟ್. ಈಗ ನಾವು ಸಂಗೀತ ಅಂತ ಬಂದಾಗ ಅದೊಂದು ಶಾಸ್ತ್ರೀಯವಾಗಿ ಕಲಿಕೆ ಅಂತಕ್ಕಂಥದ್ದು ಬೇಕದಕ್ಕೆ ಒಂದು ಚೌಕಟ್ಟಿದೆ, ಅದರದ್ದೇ ಆದಂತಹ ಚೌಕಟ್ಟಿದೆ. ನಾವೀಗ ಸಿನಿಮಾ ಸಂಗೀತ ಅಂತ ಹೇಳಿದಾಗ ಯಾರೊಬ್ಬ ಅಂದ್ರೆ ಹಾಡ್ಲಿಕ್ಕೆ ಬರುವವನು ಬಂದ್ರೆ ಕಂಠ ಸಾಕು, ಅವನ ಕಂಠ ಇದ್ರೆ ಈಗಿನ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳೆಲ್ಲ ಅಪ್ಡೇಟೆಡ್ ಇರ್ತದೆ, ಅದರಿಂದ ಟ್ಯೂನ್ ಮಾಡ್ಲಿಕ್ಕೆ ಆಗ್ತದೆ. ಈ ಶಾಸ್ತ್ರೀಯ ಸಂಗೀತದ ಕಲಿಕೆಗೆ ಒಂದು ಶಿಸ್ತುಬದ್ಧತೆಯೂ ಬೇಕು. ಆ ಶಿಸ್ತಿನ ಬಗ್ಗೆ ನೀವು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿ ಶಿಸ್ತನ್ನು ಬಯಸ್ತೀರಾ ಅಂತೇಳಿ, ಅಭ್ಯಾಸದ ಶಿಸ್ತು? ಹೌದು, ಅದು ಏನು ಕಲ್ತಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಮನನ ಮಾಡಿಕೊಳ್ಳಲೇಬೇಕು. ಮಿನಿಮಮ್ 2 ಗಂಟೆ ಹೊತ್ತು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ, ಅದು ಶ್ರುತಿ ಇಟ್ಕೊಂಡು ನೇರ ಕೂತ್ಕೊಂಡು ಅಭ್ಯಾಸ ಮಾಡಿದರೆ ಮಾತ್ರ ಬರೋದು. ನಾನು ಯಾವತ್ತೂ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಿದೆ, ಈಗ ನಾವು ಶಾಲೆಯ ಪಾಠಗಳನ್ನು ಓದಬೇಕಾದ್ರೆ ಅದು ಮನಸ್ಸಿಗೆ ಅರ್ಥ ಆದರೆ ಸಾಕು, ನಾವು ಬರಿಬಹುದು. ಇದು ಅರ್ಥ ಆಗಿರ್ತದೆ, ಹಾಡಬೇಕಾದ್ರೆ ಕಂಠಕ್ಕೆ ಬರಬೇಕು, ತಾಳಕ್ಕೆ ಬರಬೇಕದು, ಶ್ರುತಿಗೆ ಸೇರಬೇಕು. ಶ್ರುತಿರ್ ಮಾತಾ ಲಯ ಪಿತಾ ಹೇಳಿದ ಹಾಗೆ, ಆ ಶ್ರುತಿ ತಾಯಿ ಇದ್ದಾಗೆ, ಲಯ ಅಂದರೆ ತಂದೆ ಇದ್ದ ಹಾಗೆ, ಅದು ತಾಯಿ ತಂದೆ ಇದ್ದ ಹಾಗೆ ಅದು. ಹಾಗಾಗಿ ಅದು ಕರೆಕ್ಟು ಸೇರಿದರೆ ಮಾತ್ರ ಸಂಗೀತ ಆಗೋದದು. ಹಾಗಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು, ಅಭ್ಯಾಸ ಮಾಡಿ ಹಾಡಬೇಕು. ಅದನ್ನು ಮನಸ್ಸಿಗೆ ಬಂದರೆ ಸಾಲದು, ಹಾಗೆ ಕಲಿಬೇಕದು ಅಂತ. ನಾವು ಗುರುಮುಖೇನ ಕಲಿತಾಗ ಗುರುವಿನ ಪ್ರಭಾವ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ಯಾಕಂದ್ರೆ ಗುರು ಅಂದ್ರೆ ಪ್ರಭಾವ ಅನ್ನೋದಕ್ಕಿಂತ ಅದು ಆಗ್ಲೇಬೇಕದು. ನಾವು ಗುರುವಿನ ಚರಣವನ್ನ ಖಂಡಿತ ಶರಣಾಗತಿ ಆಗ್ಲೇ ಅಂದ್ರೆ ಅಷ್ಟು ಪ್ರಭಾವಕ್ಕೆ ಬಂದ್ವಿ ಅಂತ ಹೇಳಿದ್ರೆ ನಾವು ಏನೋ ಒಂದು ಸಾಧಿಸಿದ್ದೇವೆ ಅಂತ ಹೇಳಿ. ಅದರಿಂದ ಹೊರಬಂದು ನಮ್ಮದೇ ಆದಂತಹದ್ದೊಂದು ಗುರುತಿಸುವಿಕೆಯನ್ನು ಕಾಣುವುದಿದೆಯಲ್ಲ, ಅದು ಆ ಕ್ರಮ ಹೇಗೆ? ಅದು ಅದೇ ನಮ್ಮ ಮನೋಧರ್ಮ ನಾವೇ, ಮನೋಧರ್ಮವನ್ನು ನಾವೇ ಮಾಡ್ಕೊಳ್ಬೇಕದು. ಹೌದು. ಈಗ ನಾನು ಆ್ಯಕ್ಚುಲಿ ಕೇಳ್ಬೋದು. ಈಗ ಒಳ್ಳೆ ಸಂಗೀತವನ್ನು ಇನ್ನೊಬ್ಬರಿಂದ ಖಂಡಿತ ತೆಕ್ಕೊಳ್ಬೋದು, ಯಾರದ್ದೇ ಆಗಲಿ. ಒಂದು ಚಿಕ್ಕ ಮಗು ಹಾಡ್ತಿದ್ರು, ಅದರಲ್ಲಿ ಏನು ಒಳ್ಳೆಯ ಅಂಶ ಇದೆ, ನಾನು ತುಂಬ ಕೇಳ್ತೇನೆ ಆ ಥರ. ಅವರಲ್ಲಿ ಏನಿದೆ ಕೇಳಲಿಕ್ಕೆ, ಆ ಥರ ಇಲ್ಲ. ನನಗೆ ಟೈಮ್ ಇದ್ರೆ ನಾನು ಖಂಡಿತ ಹೋಗಿ ಕೇಳ್ತೇನೆ, ಅಥವಾ ಕೇಳುವಂಥ ಸಂದರ್ಭ ಇದ್ರೆ ಕೇಳ್ತೇನೆ, ಬಿಡೋದಿಲ್ಲ. ನನಗೆ ಆ್ಯಕ್ಚುಲಿ ನನ್ನ ತಂದೆಯವರು ತುಂಬ ಒಳ್ಳೆ ಶೈಲಿ ಅವರದ್ದು. ಪ್ಲಸ್ ನಾನು ಆಗ ಹೇಳಲಿಕ್ಕೆ ಬಿಟ್ಟೆ ಚಿಕ್ಕಂದಿನಿಂದಲೇ ನಾನು ಮದುವೆ TN ಶೇಷಗೋಪಾಲ್ ಅಂತ ಮಹಾವಿದ್ವಾಂಸರವರು, ಅವರ ಸಂಗೀತ ಕೇಳಿದ್ದೆ. ಅದು ಹೇಗೆ ಕೇಳಿದೆ ಅಂದರೆ, ನನ್ನ ತಂದೆಯವರು, ನನ್ನ ಅಣ್ಣ, ಅವರು ಮಾತ್ರ, ಅಂದರೆ ನಾವು 6 ಜನ ಮಕ್ಕಳು. ಅವರು ಒಂದು ಕಚೇರಿಗೆ, ಅವರು ಶೇಷಗೋಪಾಲನವರು ಕಾಸರಗೋಡಿಗೆ ಬಂದಿದ್ರು, ನಮ್ಮೂರು ತಾಯಿ ಮನೆ.
ಅಲ್ಲಿಗೆ ಬಂದು ಅವ್ರು ಕಚೇರಿ ಮಾಡ್ತಿದ್ರು, ಇವರು ಹೋಗಿ ಕೇಳಿದ್ರು. ಅಲ್ಲಿಂದ ಅವಾಗ ಟೇಪ್ ರೆಕಾರ್ಡರಲ್ಲಿ ಕ್ಯಾಸೆಟಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದು ಇಲ್ಲಿ ರೆಕಾರ್ಡಿಂಗ್ ಹೇಗಾಗಿದೆ ಅಂತ ಪ್ಲೇ ಮಾಡ್ತಿದ್ರು. ಅದು ಕೇಳಿ ನಾನು ಇದರಲ್ಲಿ ಏನೋ ಇದೆ, ನಾನು ತುಂಬ ಸಣ್ಣ ಅವಾಗ 2ನೇ 3ನೇ ಕ್ಲಾಸಲ್ಲಿ ಇದ್ನೋ ಏನೋ, ತುಂಬಾ ಪ್ರಭಾವಿತಳಾದೆ ಅದರಿಂದ. ಅವರ ಮನೋಧರ್ಮ ಅಂದ್ರೆ ಅದ್ಭುತ ಭಾವ, ಯಾವ ರಾಗ ಸಿಕ್ಕಿದ್ರು ಆ ಭಾವ ಆ ಪ್ರೆಸೆಂಟೇಷನ್ ಅಲ್ಲಿ ಗೊತ್ತಾಗ್ತದೆ. ಅವಾಗ ವಾತಾಪಿ ಗಣಪತಿ, ಅದಕ್ಕೊಂದು ಸ್ವರ ಪ್ರಸ್ತಾರ, ಇನ್ನು ದೇವರ ನಾಮ ಅದೇ ಕೇಶವ ಏನು ಕನಕದಾಸರದ್ದು ಬಾರೋ ಕೃಷ್ಣಯ್ಯ ರಾಗಮಾಲಿಕೆಯಲ್ಲಿ ಹಾಡಿದ್ರು, ಒಂದು ಮೀರಾ ಭಜನ ಹಾಡಿದ್ರು. ಇದೆಲ್ಲ ಕೇಳಿ ತುಂಬ ಇಷ್ಟಪಟ್ಟೆ. ನಾನು ಅವರ ಮನೋಧರ್ಮವನ್ನು ನಾನು ತುಂಬ ಅಳವಡಿಸ್ಕೊಂಡಿದ್ದೇನೆ, ಆ ಗಾಯನ ಶೈಲಿ. ಹಾಗಾಗಿ ಗುರುಮುಖೇನ ನಾವು ಏನು ಕಲಿಬೋದು, ಅವ್ರು ಏನು ಕೊಡ್ತಾರೆ ಅದನ್ನೊಂದು ಖಂಡಿತ ಇಟ್ಕೊಂಡು ನಮ್ಮ ಸ್ವಂತಿಗೇನು ನಾವು ಬೆಳೆಸೋದ್ರಲ್ಲಿ ಏನೂ ತಪ್ಪಿಲ್ಲ. ಅದು ನಮ್ಮ ಮನೋಧರ್ಮಕ್ಕೆ ಬಿಟ್ಟ ವಿಷಯ. ಇನ್ನೊಂದು ಏನಂದ್ರೆ, ನಿಮ್ಮ ತಂದೆ ನಿಮಗೆ ಮೂಲ ಗುರುಗಳಾದಾಗ ನನಗೆಲ್ಲ ಅನ್ಸೋದೇನು ಅಂತ ಹೇಳಿದ್ರೆ, 2 ರೀತಿ ಬರ್ತದೆ. ತಂದೆ ನೆರಳು ಅಂತಕ್ಕಂಥದ್ದು, ಅದು ಧನಾತ್ಮಕ ಹೌದು ಋಣಾತ್ಮಕ ಹೌದು. ಒಂದು ಅವರ ಮಗಳು ಅನ್ನೋ ಒಂದು, ಅದ್ರಲ್ಲಿ ಏನಿಲ್ಲ ಅಂತ ಹೇಳಿ. ಇನ್ನೊಂದು ಅವರ ಮಗಳು ಹೀಗೆ ಹಾಡ್ತಿದ್ದಾಳೆ ಅನ್ನೋದು. ಈ 2 ಒಂದು ಧನವೂ ಹೌದು ಋಣವೂ ಹೌದು. ನೀವು ಇದನ್ನು ಹೇಗೆ ನೋಡ್ತಿದ್ದೀರಾ? ನಿಮಗೆ ಇದು ಬಾಧಿಸಿದೆಯಾ ಅಂತ ಹೇಳಿ? ಇಲ್ಲ, ಆ ಥರ ತುಂಬ ಖುಷಿ ಪಡುವವರೇ ಜಾಸ್ತಿ. ಹಾಗಾಗಿ ನನಗೆ ಆ ನೆಗೆಟಿವ್ ಏನು ಗೊತ್ತಾಗಿಲ್ಲ. ಅಂದ್ರೆ ನಾನು ಇದನ್ನ ಕಂಡಿದ್ದೇನೆ, ಹಾಗಾಗಿ ಕೇಳ್ತೀನಿ. ಹೌದು, ಇದೆ, ತುಂಬಾ ಇದೆ. ಅದು ಚೆನ್ನೈಯಲ್ಲೆಲ್ಲ ತುಂಬಾ ಜಾಸ್ತಿ ಇದೆ. ತುಂಬಾ ಒಳ್ಳೆ ವಿದ್ವಾಂಸರ ಮಗನು ಅಷ್ಟೇ ಚೆನ್ನಾಗಿ ಹಾಡ್ತಿದ್ರು. ಪಾಪ ಅವರಿಗೆ ಅವಕಾಶವೇ ಇಲ್ಲ ಅಲ್ಲಿ. ನೆರಳಿನ ಸಮಸ್ಯೆಗಳು ತುಂಬಾ ಇದೆ, ಅಲ್ಲಿ ಜಾಸ್ತಿ ಇದೆ. ಅದೇ ಹೇಳ್ಬಹುದು ಬೇಕಾದ್ರೆ, ಚೆನ್ನೈಯಲ್ಲಿ ಮತ್ತೆ ತುಂಬಾ ಇದೆ. ಈಗ ಮತ್ತೆ ಸಂಗೀತ ಅಂತ ಬಂದಾಗ ಅದಕ್ಕೊಂದು ಚಿಕಿತ್ಸಕ ಗುಣ ಇದೆ ಅಂತ ಹೇಳಿ ನಾವು ಹೇಳ್ತೇವೆ. ಅಂದ್ರೆ ಒಂದು ವೈದ್ಯಕೀಯ ಗುಣ ಇರುವಂತದ್ದು. ನೀವು ಇದನ್ನು ಹೇಗೆ ನೋಡ್ತೀರಾ? ನೀವು ಮಕ್ಕಳಲ್ಲಿ ಕಲಿಸುವಾಗಲ್ಲ, ಮಕ್ಕಳ ಮನಸ್ಥಿತಿಯನ್ನು ಬದಲಾಗ್ತಾ ಇರ್ತದೆ. ನೀವು 1 ವರ್ಷಕ್ಕೆ ಹೀಗಿರ್ತಾನೆ, ಅವನು ಕಲಿತಾ ಅವನ ಮನಸ್ಥಿತಿಯಲ್ಲಿ, ಅವನ ಪ್ರೌಢಿಮೆಯಲ್ಲಿ ಬೆಳವಣಿಗೆ ಆಗುತ್ತೆ. ಇದನ್ನು ಹೇಗೆ ನೋಡ್ತೀರಾ? ಆ ವಿಷಯವಾಗಿ ಅಂದರೆ ಮಾತಾಡಬಹುದು. ನಾನು ಮಕ್ಕಳ ಮನಸ್ಥಿತಿ ನೋಡಿಕೊಂಡು ಆ ದಿನ ಅವರಿಗೆ ಹೇಗೆ ಹೇಳಿಕೊಟ್ರೆ ಅವರು ಕಲಿಬಹುದು. ಅಂದರೆ ತುಂಬ ಬೋರಿಂಗ್ ಅವರ ಮನಸ್ಸು ತುಂಬ ಚಿಕ್ಕವರಲ್ಲ, ಏನು ಗೊತ್ತಿರೋದಿಲ್ಲ ಪಾಪ. ಆ ಸಮಯ ಸಂದರ್ಭ ನೋಡಿಕೊಂಡು ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ. ರಾಗ ಸಿಲೆಕ್ಷನ್ ಆಗಲಿ ಅಥವಾ ಸಾಹಿತ್ಯ ಸಿಲೆಕ್ಷನ್ ಆಗಲಿ, ಯಾವುದಾದ್ರು ಅಷ್ಟೇ ಆ ದಿನದ. ಈಗ ಇವತ್ತು ಸ್ವಲ್ಪ ಹೇಳಿಕೊಟ್ಟು ಅದರ ಕಂಟಿನ್ಯೂಷನ್ ನೆಕ್ಸ್ಟ್ ಕ್ಲಾಸಿಗೆ ಇದ್ರೂ ಕೂಡ ಅವ್ರಿಗೆ ಆ ದಿನ ಅವರಾಗಿ ಹೇಳಲಿಕ್ಕಿದೆ, ಮೇಡಮ್ ಇವತ್ತು ದೇಶಭಕ್ತಿ ಗೀತೆ, ಮೇಡಮ್ ಇವತ್ತು ಅದು, ಹೀಗೆ ಹೇಳುವ ದಿನಗಳು ಕೆಲಸ. ನನಗೆ ಜಾನಪದ ಗೀತೆ ಸುಲಭವಾಗಿ ಕಲೀಲಿಕ್ಕೆ ಅವರಿಗೂ ತುಂಬ ಆ ಥರದ್ದೆಲ್ಲ ನೋಡಿಕೊಂಡು ಸಮಯ ಸಂದರ್ಭ ನೋಡ್ಕೊಂಡು ಮಾಡಬೇಕು. ಈ ಚಿಕಿತ್ಸಕ ಗುಣ ನಿಮಗೆ ಹೇಗೆ ಫೀಲ್ ಆಗ್ತದೆ? ನೀವೇನಾದ್ರು ಅಂದರೆ ಕಣ್ಮುಚ್ಚಿ ಕೇಳಬೇಕು, ಆ ಭಾವವನ್ನು ಆಸ್ವಾದಿಸಬೇಕು. ಎಂಥ ಯಾವ ರಾಗ ಹಾಡಿದ್ರು ಅದಕ್ಕೊಂದು ಗುಣ ಇದ್ದೇ ಇದೆ. ಅದು ನಾನು ಸ್ವಂತಕ್ಕೆ ಅನುಭವಿಸಿದವನೇ. ಮತ್ತೆ ಸಂಗೀತ ಅಂತ ಬಂದಾಗ ನಾವು ಹೆಚ್ಚಾಗಿ ಕೇಳಲ್ಪಡೋದು ಅಂತ ಹೇಳಿದ್ರೆ, ನಾವು ಕರ್ನಾಟಿಕ್ ಮತ್ತು ಹಿಂದೂಸ್ತಾನಿ ಅಂತ 2 ಇದನ್ನು ಕಾಣ್ತೇವೆ. ನೀವು ಇದನ್ನು ಹೇಗೆ ನೋಡ್ತೀರಾ ಅಂತ? ಬೇರೆ ಬೇರೆಯಾಗಿ ನೋಡ್ತೀರಾ, ಒಗ್ಗೂಡಿಸಿ ನೋಡ್ತೀರಾ? ಅದು ಹೇಗೆ ನೋಡ್ತೀರಾ? ಹೌದು, ಹಿಂದೂಸ್ತಾನಿ ಪದ್ಧತಿ ಒಂದು, ಕರ್ನಾಟಿಕ್ ಪದ್ಧತಿ ಬೇರೆ ಬೇರೆ ಹೌದು. ಬಟ್ ಸ್ವರಗಳು ಒಂದೇ, ಶ್ರುತಿ ತಾಳ ಎಲ್ಲದರಲ್ಲಿಯೂ ಇರುವ ಕಾರಣ ನಾನಂತೂ 2 ತುಂಬ ಚೆನ್ನಾಗಿ ಆಸ್ವಾದಿಸುವ. ಹಿಂದೂಸ್ತಾನಿಯೂ ನನಗೆ ತುಂಬ ಇಷ್ಟ, ತುಂಬ ಕೇಳ್ತೇನೆ ನಾನು. ಹಾಗಂತ ನಾನು ಕಚೇರಿ ಅಂತ ಮಾಡೋದಿಲ್ಲ. ಹಾಗೆ ನಾನು ಕಲೀಲಿಲ್ಲ, ಕೇಳ್ತೇನೆ, ತುಂಬ ಕೇಳ್ತೇನೆ, ತುಂಬ ಇಷ್ಟ ನನಗೆ. ರಾಗ ಆಲಾಪನೆ ಅಲ್ಲೂ ಇದೆ ಇಲ್ಲೂ ಇದೆ, ನಾವು ಮಾಡ್ತೇವೆ. ಏನೋ ಸ್ವಲ್ಪ ವ್ಯತ್ಯಾಸಗಳು ಇದೆ. ಸಾಹಿತ್ಯ ಪ್ರಧಾನ ಇದು, ಅಲ್ಲಿ ಸಂಗೀತ ಪ್ರಧಾನ ಅಂತ ಹೇಳ್ತಾರೆ. ಬಟ್ ಇಲ್ಲ, ಸಾಹಿತ್ಯ ಸಂಗೀತ ನಿತ್ಯ ನೂತನ ವಿನೂತನ ಅಂತ, ಸಂಗೀತ ಸಾಹಿತ್ಯ ಒಟ್ಟೊಟ್ಟಿಗೆ ಇರುವಂಥದ್ದು 2ರಲ್ಲಿಯೂ. ಹಾಗಾಗಿ ಇನ್ನು ತ್ಯಾಗರಾಜರು, ಮುತ್ತುಸ್ವಾಮಿ ದೀಕ್ಷಿತರು ಇವರನ್ನೆಲ್ಲ ನೆನಪು ಮಾಡೋದಾದ್ರೆ, ಇವರದ್ದು ಯಾವ್ದಾದ್ರು ಕೀರ್ತನೆಗಳೇನಾದ್ರೂ ನೀವು ನೆನಪು ಮಾಡ್ಕೊಬೋದಾ? ಖಂಡಿತ ತ್ಯಾಗರಾಜರದ್ದು. ತುಳಸಿ ದಳ ಮುಲಜ ಸಂತೋಷ ಮುಗ,
ತುಳಸಿ ದಳ ಮುಲಚೆ ಸಂತೋಷಮುಗ ಪೂಜಿಂತು 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 ತುಳಸಿ ದಳ ಮುಲಚೆ ಸಂತೋಷಮುಗ. ತ್ಯಾಗರಾಜರ ಕೃತಿ. ಸಂಗೀತ ನಾವು ಇದು ರಾಗ ಎಲ್ಲ ದೇಶದಲ್ಲೂ ಸಂಗೀತಕ್ಕೆ ಸಪ್ತಸ್ವರವೇ ಇರೋದು. ನಾನೆಲ್ಲೋ ಇತ್ತೀಚೆಗೆ ನೋಡ್ಬೇಕಾದ್ರೆ ಒಬ್ರು ಹೇಳ್ತಿದ್ರು, ಮಗುವಿನ ಮುಂದೆ ಯಾವುದೇ ಸಂಗೀತವನ್ನು ಹಾಡಿದ್ರು ಅದು ಮಲಗ್ತದೆ, ಯಾಕಂದ್ರೆ ಅದಕ್ಕೆ ಸಂಗೀತ ಅಷ್ಟೇ. ಅಂದ್ರೆ ನಮಗೆ ಮಾತ್ರ ಅದು ಆ ಭಾಷೆ, ಇದು ಈ ಸಂಗೀತ, ಅದು ರಿದಮ್ ಅಂತೇಳಿ. ಈ ರಿದಮ್ಗಳನ್ನ ಹೇಗೆ ಕಾಣ್ತೀರಾ ನೀವು ಅಂತೇಳಿ? ಬೇರೆ ಬೇರೆ ಸಂಗೀತ, ಸಿನಿಮಾ, ಬೇರೆ ಈಗ ರ್ಯಾಪ್, ಅದು ಇದು ಬೇರೆ ಫಾರಿನ್ಗಳ ಮ್ಯೂಸಿಕ್, ಇದರ ಮಧ್ಯದಲ್ಲಿ ಹಿಂದೂಸ್ತಾನಿ, ಕರ್ನಾಟಕನ ನೀವು ಹೇಗೆ ಕಾಣ್ತೀರಿ ಶಾಸ್ತ್ರೀಯ ಕಲಿತವರು ಅಂತೇಳಿ? ಹೌದು, ನನ್ನ ತಂದೆಯವರು ಆ್ಯಕ್ಚುಲಿ ಅದಕ್ಕೆಲ್ಲ ಸ್ವಲ್ಪ ಅದು ಕೇಳಬಾರ್ದು ಇದು ಕೇಳಬಾರ್ದು ಅಂತ ಹೇಳಿದವರು. ನಾವೆಲ್ಲ ತುಂಬ ಚಿಕ್ಕದಿರುವಾಗ ನಾನು ಕೇಳಲೇ ಇಲ್ಲ ಆ್ಯಕ್ಚುಲಿ. ಬಟ್ ಈಗ ಕೇಳ್ತೇನೆ. AR ರೆಹಮಾನ್ ಅವರದ್ದು, ಇವರು ಇಳೆಯರಾಜ ಅವರದ್ದೆಲ್ಲ ತುಂಬ ಚೆನ್ನಾಗಿದೆ ಅದು ಸಂಗೀತಗಳೆಲ್ಲ. ಎಲ್ಲ ಕ್ಲಾಸಿಕಲ್ ಬೇಸ್ಡ್ ರಾಗಗಳು ಕೇಳ್ತೇನೆ ನಾನು, ಇಷ್ಟ ನನಗೆ. ಯಾಕೆಂದ್ರೆ ನನ್ನ ಮಗ ಸಿನಿಮಾದಲ್ಲಿ ಸ್ವಲ್ಪ ಕೈ ಆಡಿಸಿದವನು. ಇತ್ತೀಚೆಗೆ ದಾಮಾಯಣ ಅಂತ ಒಂದು ಸಿನಿಮಾ, ಕನ್ನಡ ಸಿನಿಮಾ ರಿಲೀಸ್ ಆಯ್ತು, ಅದಕ್ಕೆ ಪೂರ್ತಿ ಸಂಗೀತ ಅವನದ್ದೇ, ಕೀರ್ತನ್ ಬಾಳಿಲ ಅಂತ. ಹಾಗಾಗಿ ಅವನು ಪ್ಲೇ ಮಾಡ್ತಾ ಇರ್ತಾನೆ, ನಾನು ಕೇಳ್ತಾ ಇರ್ತೇನೆ. ಅಮ್ಮ ಇದು ಚೆನ್ನಾಗಿದೆ ಹೇಳ್ತಾನೆ ಅವನು. ಅಂದ್ರೆ ಮನೆ ಅಂದ್ರೆ ನಾವು ಸಮಾಜ ಹೇಗೆ ಬದಲಾಗ್ತದೆ ಹಾಗೆ ಅದಕ್ಕೆ ಒಗ್ಗಿಕೊಳ್ತಾ ನಮ್ಮದು ಅಪ್ಡೇಟ್ ಆಗ್ತಾ ಇರ್ತದೆ. ಈಗ ನಿಮ್ಮ ಮುಂದಿನ ಸಂಗೀತ ಪಯಣ ಹೇಗಿದೆ, ಏನಿದೆ ಯೋಚನೆ ಅಂತೇಳಿ? ಪಯಣ ಅಂದರೆ ಇದೇ ಪಯಣ ಅಂತ ನನ್ನ ಯಜಮಾನ್ರಿಗೆ, ನನ್ನ ಹಸ್ಬೆಂಡ್ ಸತ್ಯಮೂರ್ತಿ ಬಾಳಿಲ ಅಂತ, ನನ್ನ ಏನು ಬೆನ್ನೆಲುಬು. ಅವರು ಒಂದು ಸಂಗೀತ ಎಲ್ಲಿವರೆಗೆ ಅಂದರೆ ನೀನು ಹೀಗೆ ಮಾಡು ಹಾಗೆ ಮಾಡು ಹೇಳುವಂಥ ಒಂದು ಗುಣ ಇರುವವರು. ಸಂಗೀತ ಅಂದರೆ ಹೀಗೆ ಇರಬೇಕು ಅಂತ ತುಂಬ ದೊಡ್ಡ ಒಂದು ಮಾರ್ಗದರ್ಶಕರು ನನಗೆ ಅವರು. ಆ ಸ್ಥಾನದಿಂದ ಕೆಲಸ ಮಾಡಿದ್ದಾರೆ. ಆದ ಕಾರಣ ನಾನು ಇವತ್ತು ಬಹುಶಃ ಇಲ್ಲಿ ಅವರಿಂದಾಗಿ ಇರೋದು ಹೇಳ್ಬೋದು. ಹಾಗಾಗಿ ನಾವು ಜೊತೆಗೂಡ್ಕೊಂಡು ಆ ಒಂದು ಏನು ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಪಯಣ ಸಾಗಿಯೇ ಸಾಗ್ತದೆ. ನಿಮ್ಮ ಮನೆಯಲ್ಲಿ 6 ಜನ ಅಣ್ಣ ತಮ್ಮಂದ್ರು ಏನು ಹೇಳಿದೆ? ನನ್ನ ತಂದೆ ತಾಯಿಗೆ ನಾವು 6 ಜನ. ಹೌದು. ಈ ಎಲ್ಲರೂ ಸಂಗೀತ ಪರಂಪರೆಯನ್ನೇ ಬೆಳೆಸ್ಕೊಂಡ್ರ? ಹೇಗಿತ್ತು ಮನೆ ವಾತಾವರಣ? ಎಲ್ಲರೂ ಸಂಗೀತಮಯವಾಗಿದ್ರೆ? ತುಂಬಾ ಚೆನ್ನಾಗಿತ್ತು. ಹೌದು, ನನ್ನ ದೊಡ್ಡಕ್ಕ ತುಂಬಾ ಒಳ್ಳೆ ಸಿಂಗರ್, ಅವರು ವೋಕಲಿಸ್ಟು. ತುಂಬ ಕ್ಲಾಸಸ್ ಎಲ್ಲ ಮಾಡ್ತಿದ್ರು. ತುಂಬ ಅವರು ಸ್ವಲ್ಪ ಸಮಸ್ಯೆ, ಭಾವ ತೀರ್ಕೊಂಡು ಆಮೇಲೆ ಸ್ವಲ್ಪ ಇದ್ದಾರೆ, ಹಾಡ್ತಿದ್ದಾರೆ ಅವರು. ಪರ್ಫಾರ್ಮ್ ಮಾಡೋದೆಲ್ಲ ಇಲ್ಲ ಅಷ್ಟೇ. ಇದೆ ತುಂಬ ಒಳ್ಳೆ ಜ್ಞಾನ ಇರುವಂಥವ್ರು ಅವರು. ಸರೋಜಿನಿ SN ಭಟ್ ಅಂತ, ಆಮೇಲೆ KJ ಶ್ಯಾಮ್ ಶರ್ಮಾ ಅಂತ ನನಗೆ ಅಣ್ಣ. ಅವರು ತುಂಬ ಒಳ್ಳೆ ಸಂಗೀತ ಜ್ಞಾನ ಇರುವವರೇ, ಒಳ್ಳೆ ವೋಕಲಿಸ್ಟು. ವಯಲಿನ್ ಕೂಡ ಅಭ್ಯಾಸ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿ ಪಾಠಗಳನ್ನು ಹೇಳ್ತಾರೆ. ಅವರ ಮಗ ನೀವು ಕೇಳಿರ್ಬೋದು, KJ ದಿಲೀಪ್ ಅಂತ, ವಯಲಿನಿಸ್ಟ್ ಅವರು. ಅವರು ಚೆನ್ನೈಯಲ್ಲೇ ಒಂದಷ್ಟು ವರ್ಷ ಇದ್ದರು. ಪದ್ಮಶ್ರೀ ಯಾರು MS ಗೋಪಾಲಕೃಷ್ಣನ್ ಅವರ ಶಿಷ್ಯರು. ಅವರು ಅವರ ಹೆಂಡತಿ ಇಬ್ಬರು ವಯಲಿನ್ ಡ್ಯುಯೆಟ್ ಎಲ್ಲ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಇನ್ನೊಬ್ಬರು ಅಕ್ಕ, ಅವರು ಕೂಡ ಹಾಡ್ತಾರೆ, ಸುಮಂಗಲಿ ಅಂತ. ನಂತರದವಳು ನಾನು. ಆಮೇಲೆ ನನ್ನ ತಮ್ಮ ಒಬ್ಬ ಇದ್ದಾನೆ, ವೆಂಕಟರಮಣ ಪ್ರಸಾದ್ ಅಂತ. ಅವನು ಕೂಡ ತುಂಬಾ ಒಳ್ಳೆ ಸಂಗೀತ. ಇನ್ನೊಬ್ಳು ತಂಗಿ ಇದ್ದಾಳೆ ನನಗೆ, ಮೂಕಾಂಬಿಕಾ G ಭಟ್ ಅಂತ, ಅವಳು ಕೂಡ ಅಷ್ಟೇ. ಅವರ ಮಕ್ಕಳು ಕೂಡ ತುಂಬಾ ಆಸಕ್ತರು, ಎಲ್ಲರೂ ಹಾಡ್ತಾರೆ, ವಯಲಿನು, ವೋಕಲ್ ಎಲ್ಲದರಲ್ಲೂ ಇದ್ದಾರೆ. ಬಾಲ್ಯದಲ್ಲಿ ಮಾತಾಡ್ತಿರ್ಲಿಲ್ಲ, ಬರೀ ಹಾಡು ಹೇಳ್ಕೊಂಡಿದ್ದೀರಾ? ಅಷ್ಟೊಂದು ಈಗಿನ ತರ ಇರ್ಲಿಲ್ಲ, ಸ್ವಲ್ಪ
ಹೆದರಿಕೆ ಇತ್ತು ನಮ್ಗೆ, ಅಂದ್ರೆ ಓ ಈಗ ಅದನ್ನು ಹಾಡ್ಬೇಕಾ, ಈಗ ಏನು ಹಾಡ್ಬೇಕಾ, ಸ್ವಲ್ಪ ಅರೆ ಖುಷಿಯಲ್ಲಿ ಎಲ್ಲ ಹಾಡ್ತಿದ್ದೆವು ಜೊತೆಯಲ್ಲಿ. ಅಪ್ಪನ ಜೊತೆ ಅಪ್ಪ ಎದುರು ವಯಲಿನ್ ನುಡ್ಸೋದು ನಾವು ಫಾಲೋ ಮಾಡ್ಬೇಕದು. ಅವ್ರ ವಯಲಿನಲ್ಲಿ ಅವ್ರ ವೋಕಲಲ್ಲಿ ಬಾಯಲ್ಲಿ ಹಾಡಿ ತೋರಿಸ್ತಿರ್ಲಿಲ್ಲ, ಅಂದ್ರೆ ನಮಗೆ ಸ್ವರ ಜ್ಞಾನ ಇದ್ದ ಕಾರಣ ಇರ್ಬೋದು ಅವರದ್ದು ಆ ಥರದ ಪಾಠ. ಅವರು ವಯಲಿನ್ ನುಡ್ಸಿದ್ರು, ನಾವು ಹಾಡ್ತಿದ್ದೆವು. ಆ ಥರದ ತುಂಬ ಖುಷಿ ಇತ್ತದು. ಕಲಾಜ್ಯೋತಿ ಪ್ರಶಸ್ತಿ ಸಿಗುತ್ತೆ ನಿಮಗೆ, ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಪಯಣ ಅಂದ್ರೆ ಇಷ್ಟು ನಿಮ್ಮ ಸಂಗೀತ ಸಾಧನೆಗೆ ಸಿಕ್ಕಿರ್ತದ್ದು, ಅದ್ರ ಬಗ್ಗೆ ಹೇಳೋದಾದ್ರೆ. ಆ್ಯಕ್ಚುಲಿ ನಾನು ಪ್ರಶಸ್ತಿ ಇದರಿಂದೆಲ್ಲ ತುಂಬ ದೂರ ಇರೋಳು. ಅವರು ಫೋನ್ ಮಾಡಿ ಅಲ್ಲಿಂದ ಅಧ್ಯಕ್ಷರದ್ದು ಫೋನ್ ಬಂದಾಗ ಕೂಡ ನಾನು ಹೇಳಿದೆ, ನೀವು ಸಾಧಕರಿಗೆ ನಾವು ಪ್ರಶಸ್ತಿ ಕೊಡೋದು. ಅಯ್ಯೋ ದೇವ್ರೆ, ಸಾಧಕರು ನಮ್ಮಿಂದ ಎಷ್ಟೋ ಸಾಧಕರು ಇರ್ಬೋದು ಸರ್, ಇದ್ದಾರೆ ಕೂಡ, ನೀವು ನೋಡಿ ಇನ್ನೊಮ್ಮೆ. ಇಲ್ಲ, ಈ ಸಾರಿ ನಮ್ಮ ಸೆಲೆಕ್ಷನ್ ನೀವು ಬರಬೇಕು. ನಾನು ಎಷ್ಟೇ ಹೇಳಿಲ್ಲ ಆಗ ಕೂಡ, ನಾನು ಮತ್ತೆ ಫೋನ್ ಮಾಡ್ತೇನೆ ನಿಮಗೆ ಹೇಳಿದೆ. ಅದಕ್ಕೆ ನನ್ನ ಮಗ, ನನ್ನ ಗಂಡ ಇವರೇ ಹೇಳಿದ್ದು, ತೆಕ್ಕ ಬೇಕು. ಎಸ್ ಹೇಳಿದೆ, ಮತ್ತು ಸಂತೋಷದಿಂದ ಸ್ವೀಕರಿಸ್ತೇನೆ ಸರ್ ಅಂತ. ಅದಾದಮೇಲೆ ಇನ್ನೊಂದೇನು, ಈ ಪ್ರಶಸ್ತಿ ಬರೀ ನನಗೆ ಅಂತ ನಾನು ತಗೊಳ್ಳಿಲ್ಲ. ಈ ಪ್ರಶಸ್ತಿ ತಗೊಂಡು ಎಷ್ಟು ಖುಷಿ ಪಡುವವರು, ಎಷ್ಟು ಜನರ ವಿಶ್ವಾಸು, ಎಷ್ಟು ಜನರ ಆ ಒಂದು ಪ್ರೀತಿ, ಅವರಿಗೋಸ್ಕರ ನಾನು ತಗೊಂಡಿದ್ದೇನೆ. ಬರೀ ನನ್ನ ಸಾಧನೆ ಅಂತಲ್ಲ, ಪಾಪ ಅವರದ್ದೆಲ್ಲ ಸಾಧನೆ ಅದು. ನಮ್ಮ ಕುಲಗುರುಗಳು, ಅವರ ಆಶೀರ್ವಾದ. ಆಮೇಲೆ ಅದೇ ನನ್ನ ತಂದೆಯವರು ಹೇಗೂ ಅವರ ಆಶೀರ್ವಾದ ಇದ್ದೇ ಇದೆ. ಹಾಗಾಗಿ ಗುರು ಹಿರಿಯರ ಸಮಸ್ತರ ಆಶೀರ್ವಾದ, ಸಹಕಾರ, ಪ್ರೋತ್ಸಾಹ, ಅವರ ಪ್ರೀತಿ ಅವರಿಗೆ ಸಲ್ಲತಕ್ಕದ್ದು. ನಿಮ್ಮ ಈ ಫೀಲ್ಡ್ ನಲ್ಲಿ ನಿಮ್ಮ ನೆಚ್ಚಿನ ಸಂಗೀತಗಾರರು ಯಾರು, ಅಂದ್ರೆ ಯಾರನ್ನು ಇಷ್ಟಪಡ್ತೀರಾ, ನೀವು ಇಷ್ಟಪಟ್ಟು ಕೇಳ್ತೀರಾ ಯಾರದನ್ನ? ನಾನು ಹೇಳಿದೆಲ್ಲ, ಮೊದಲೇ TN ಶೇಷಗೋಪಾಲನ್ ಅವರದ್ದು ತುಂಬ ಕೇಳ್ತೇನೆ. ಆಮೇಲೆ ಕೇಳ್ತೇನೆ ನಾನು ಪಾಲ್ಗಡ್ KV ನಾರಾಯಣ ಸ್ವಾಮಿ ಅಂತ, ಅವರು ಈಗ ಇಲ್ಲ, ಕೇಳ್ತೇನೆ. ಎಲ್ಲರ ಸಂಗೀತ ತುಂಬ ಇಷ್ಟ ನನಗೆ. ಸರಿ, ನಿಮ್ಮ ಇಷ್ಟ ಅಮೂಲ್ಯ ಕ್ಷಣವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ, ತುಂಬ ದೂರದಿಂದ ಬಂದಿದ್ದೀರಿ ಸಹ, ತುಂಬ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ನೀವು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ದು, ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ನಿಮಗೆ, ಧನ್ಯವಾದ. ನಮಸ್ಕಾರ.